ವಾಟ್ ಈಸ್ ಐ ಪಿ ಒ ಅಂದರೆ ಏನು, ಐ-ಪಿ-ಒನ ಹೆಂಗೆ ಅಪ್ಲೈ ಮಾಡೋದು, ಕಂಪ್ಲೀಟಾಗಿ ಇದು ಒಂದು ವಿಡಿಯೋದಾಗ ಐ-ಪಿ-ಒ ಬಗ್ಗೆ ಇರುವಂಥ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಐ-ಪಿ-ಒ ಅಂದರೆ ಏನು, ಹೆಂಗೆ ಅಪ್ಲೈ ಮಾಡೋದು, ಐ-ಪಿ-ಒದ್ರಲ್ಲಿ ಹಣವನ್ನು ಹೇಗೆ ಗಳಿಸೋದು, GMP ಅಂದ್ರೆ ಏನು, ಕಂಪ್ಲೀಟ್ ಆದ ಮಾಹಿತಿ ಇದು ಒಂದು ವಿಡಿಯೋ. ಸೊ ವಾಟ್ ಈಸ್ ಐ-ಪಿ-ಒ ಅಂತ ನೋಡಿದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಏನು ಕರಿತೀವಿ ಐ-ಪಿ-ಒ ಅಂತ. ಸೊ ಇದು ಹೊಸ ಕಂಪ್ನಿಗಳು ತಮ್ಮ ಫಸ್ಟ್ ಟೈಮ್ ಇವರೇನು ಪಬ್ಲಿಕ್ಕಲ್ಲಿ ಬರಬೇಕಂದ್ರೆ ಐ-ಪಿ-ಒ ಅಂತ ಲಾಂಚ್ ಮಾಡಿ NSE BSE ಸ್ಟಾಕ್ ಎಕ್ಸ್ಚೇಂಜ್ ಏನಿದೆ ಅಲ್ಲಿ ಲಿಸ್ಟಿಂಗ್ ಮಾಡ್ತಾರೆ ತಮ್ಮ ಹೊಸ ಕಂಪ್ನಿಗಳನ್ನು. ಅದಕ್ಕೆ ಅವರು ಐ-ಪಿ-ಒ ಅಂತ ಫಸ್ಟ್ ಟೈಮ್ ಲಾಂಚ್ ಮಾಡ್ತಾರೆ. ಸೊ ಯಾಕೆ ಹಂಗಂದ್ರೆ ವೈ ಕಂಪ್ನೀಸ್ ಲಾಂಚ್ ಐ-ಪಿ-ಒ ಯಾಕೆ ಲಾಂಚ್ ಮಾಡ್ತಾರಂತ ನೋಡೋದಾದ್ರೆ ಏನಿಲ್ಲರಿ, ಈ ಕಂಪ್ನಿಗಳಿಗೆ ಫಂಡ್ ಬೇಕಾಗಿರ್ತೈತಿ, ಮನಿ ಗ್ರೋತ್ಗೆ ಅಥವಾ ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಅಥವಾ ಡೆಟ್ ಕ್ಲಿಯರ್ ಮಾಡಲಿಕ್ಕೆ. ಅದಕ್ಕೆ ಅವರು ಹಣವನ್ನು ಅವರು ಫಂಡ್ ರೈಸ್ ಮಾಡಲಿಕ್ಕೆ ಐ-ಪಿ-ಒನ ಲಾಂಚ್ ಮಾಡ್ತಾರೆ. ಹಂಗಂದ್ರೆ ಹೌ ಇನ್ವೆಸ್ಟರ್ ಬೆನಿಫಿಟ್, ಇದರಿಂದ ಲಾಭ ಹೆಂಗೆ ನಾವು ಗಳಿಸ್ಬೋದು ಐ-ಪಿ-ಒ ಅಪ್ಲೈ ಮಾಡೋದ್ರ ಮುಖಾಂತರ. ಈಗ ಎಕ್ಸಾಂಪಲ್ $100 ಏನಾರ ಒಂದು ಸೇರ್ ತೊಗೊಂಡು $130 ಮಾಡಿದ್ರೆ $30 ಲಾಭ ನಿಮಗೆ. ಹಂಗೆ ಇಲ್ಲೂ ಕೂಡ ಐ-ಪಿ-ಒದಲ್ಲಿ ಏನಪ್ಪ GMP ಅಂತ ಕೊಡ್ತಾರೆ, ಅಗ್ರಿ ಮಾರ್ಕೆಟ್ ಪ್ರೀಮಿಯಮ್. ಐ-ಪಿ-ಒದಲ್ಲಿ ಅಪ್ಲೈ ಮಾಡಿ ಅದ್ರಾಗ ಪ್ರಾಫಿಟ್ ಮಾಡ್ಬೋದು. ಸೊ ಅದು ಹೆಂಗೆ ಐ-ಪಿ-ಒನ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡಿದ್ರೆ ಒಂದು ಡಿಮೆಟ್ ಅಕೌಂಟ್ ಇರ್ಬೇಕು ನಿಮಗೆ. ಏನ್ರಿ ಡಿಮೆಟ್ ಅಕೌಂಟ್ ಅಥವಾ ನಿಮ್ಮ ಕಡೆ ಟ್ರೇಡಿಂಗ್ ಅಕೌಂಟ್ ಇದ್ದರೆ ಸಾಕು, ಈಸಿಯಾಗಿ ನೀವು ಏನು ಮಾಡ್ಬೋದು ಐ-ಪಿ-ಒನ ಅಪ್ಲೈ ಮಾಡ್ಬೋದು. ಅದು ಜೆರೋದಾಗಿರ್ಬೋದು, ಗ್ರೋದಾಗಿರ್ಬೋದು, ಅಪ್ಸ್ಟಾಕ್ ಆಗಿರ್ಬೋದು, ಎಂಜಿಲ್ ಆಗಿರ್ಬೋದು, ಯಾವುದೇ ಇರಲಿ. ನೀವು ಐ-ಪಿ-ಒ ಸೆಕ್ಷನ್ಗೆ ಹೋಗ್ರಿ, ಅದರೊಳಗೆ ಹೋಗಿ ನಿಮ್ಮ UPI ID-ಯನ್ನು, ಬ್ಯಾಂಕ್ UPI ID-ಯನ್ನು, ನಿಮ್ಮ ಫೋನ್ಪೇ UPI ID-ನ ಹಾಕಿದ್ರಾಗ ಹಾಕಿ ನೀವು ಅಪ್ಲೈ ಅಂತ ಕೊಟ್ಟರೆ ನಿಮಗೆ ಮೆಸೇಜ್ ಬರ್ತೈತಿ, ಆಟೋ ಸೆಟ್ ಮಾಡಬೇಕು. ಸೊ ಅದನ್ನು ಮಾಡಿದ್ರೆ ಆಯ್ತು ನಂಗೆ. ಹಾಗಂದ್ರೆ ಥಿಂಗ್ಸ್ ಟು ರಿಮೆಂಬರ್, ಏನು ನೀವು ಅಪ್ಲೈ ಮಾಡಬೇಕಾದ್ರೆ ಎಲ್ಲ ಐ-ಪಿ-ಒನ ಅಪ್ಲೈ ಮಾಡಬೇಕಾಗಿಲ್ಲ. ಐ-ಪಿ-ಒನ ಎಲ್ಲ ಐ-ಪಿ-ಒನ ಅಪ್ಲೈ ಮಾಡಬಾರ್ದು. ನೀವು ಅಪ್ಲೈ ಮಾಡಬೇಕಾಗಿರೋದು ಏನಂದರೆ ಫಂಡಮೆಂಟಲ್ ಚೆನ್ನಾಗಿರೋ ಕಂಪ್ನಿ, ನೌನ್ ಕಂಪ್ನಿ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಎಲ್ಲ ನೋಡಿಕೊಂಡು ಕೂಡ GMP ನೋಡಿಕೊಂಡು ಆ ಕಂಪ್ನಿಗಳನ್ನು ಮಾತ್ರ ನೀವು ಐ-ಪಿ-ಒಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲಾಂದರೆ ಎಲ್ಲ ಐ-ಪಿ-ಒ ಮಾಡಿದರೆ ನೀವು ಲಾಸ್ ಆಗೋದು ಗ್ಯಾರಂಟಿ. ಸೊ ಹಾಗಾಗಿ ನಿಮ್ಗೆ ಐ-ಪಿ-ಒ ಬಗ್ಗೆ ಇರುವಂಥ ಕಂಪ್ಲೀಟಾಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು